Hi friends, welcome to my channel. ಇವತ್ತು 3 small bits of topics have covered in my class. ಅಂದರೆ ಎಫೆಕ್ಟಿವ್ ಲರ್ನಿಂಗ್ ತಂದಿದ್ದೀನಿ ಇವತ್ತು. ತುಂಬ ಚೆನ್ನಾಗಿದೆ. ಬಿಟ್ ಬೈ ಬಿಟ್ ಆಫ್ ಕಾನ್ಸೆಪ್ಟ್ಸ್ ಆರ್ ವೆರಿ ಡಿಫರೆಂಟ್. ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ಹೊಸಬ್ರು ಯಾರಾದರೂ ಫಸ್ಟ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾನ್ಸೆಪ್ಟ್ ಹೋಗೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಟೆನ್ಸಸ್ ಬರೋಣ. ಟೆನ್ಸಸ್ಸಲ್ಲಿ ಐ ಆಮ್ ಎಕ್ಸ್ಪ್ಲೈನಿಂಗ್ ಯು ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ದ ಫ್ಯೂಚರ್. ಪ್ರೆಸೆಂಟ್ ಈಗ ನಡೀತಿರೋದು, ಪಾಸ್ಟ್ ಹಿಂದೆ ಆಗಿರೋದು, ಫ್ಯೂಚರ್ ವರ್ತಮಾನ. ಓಕೆನಾ? ದ ಫ್ಯೂಚರ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್. ಆ ನಿಟ್ಟಿನಲ್ಲಿ ಐ ಆಮ್, ಪ್ರೆಸೆಂಟ್ ಇಸ್ ಐ ಆಮ್, ಪಾಸ್ಟ್ ಇಸ್ ಐ ವಾಸ್. ಐ ಆಮ್ ಪ್ರೆಸೆಂಟ್, ಪಾಸ್ಟ್ ಇಸ್ ಐ ವಾಸ್, ಫ್ಯೂಚರ್ ಇಸ್ ಐ ವಿಲ್ ಬಿ. ಫ್ಯೂಚರ್ ಇಸ್ ಐ ವಿಲ್ ಬಿ. ನೆಕ್ಸ್ಟು ಐ ಹ್ಯಾವ್, ಪ್ರೆಸೆಂಟ್ ಇಸ್ ಐ ಹ್ಯಾವ್, ನನ್ನ ಹತ್ರ ಇದೆ, ನನ್ನ ಹತ್ರ ಇತ್ತು, ನನ್ನ ಹತ್ರ ಇರುತ್ತೆ. ಓಕೆ, ಸೊ ಪ್ರೆಸೆಂಟ್ ಇಸ್ ಐ ಹ್ಯಾವ್, ಐ ಹ್ಯಾಡ್, ಐ ವಿಲ್ ಹ್ಯಾವ್. ಓಕೆ, ಐ ಡೂ, ನಾನು ಮಾಡ್ತೀನಿ. ಐ ಡಿಡ್, ಮಾಡಾಯ್ತು ನಾನು ಆಗಲೇ. ಐ ವಿಲ್ ಡೂ, ನಾನು ಮಾಡ್ತೀನಿ ನೆಕ್ಸ್ಟ್. ಓಕೆನಾ ಫ್ರೆಂಡ್ಸ್? ಅರ್ಥ ಆಗ್ತಿದೆಯಲ್ಲ ನಿಮಗೆ? ಐ ಸೇ, ಐ ಸೆಡ್, ನಾನಿವಾಗ ಹೇಳ್ತಿದ್ದೀನಿ. ಐ ಆಮ್ ಟೀಚಿಂಗ್. ಹಾಂ, ಓಕೆ, ಐ ಆಮ್ ಟೀಚಿಂಗ್. ಐ ಥಾಟ್, ಹೇಳ್ಕೊಟ್ಟಿದ್ದೀನಿ ಫಾಸ್ಟಲ್ಲಿ. ಐ ವಿಲ್ ಟೀಚ್. ಓಕೆನಾ? ಸೊ ಐ ಸೇ, ಐ ಸೆಡ್, ಐ ವಿಲ್ ಸೇ. ಓಕೆನಾ? ಐ ಗೋ, ಐ ವೆಂಟ್, ಹೋಗಿದ್ದೆ. ಐ ವಿಲ್ ಗೋ. ಐ ಗೆಟ್, ಐ ಗಾಟ್, ಐ ವಿಲ್ ಗೆಟ್. ಐ ಟ್ರೈ, ಐ ಟ್ರೈಡ್, ಐ ವಿಲ್ ಟ್ರೈ. ಓಕೆನಾ? ಇಂಗ್ಲೀಷ್ ನಾಲೆಜ್ ಜೊತೆಗೆ ನಮಗೆ ಜನರಲ್ ನಾಲೆಜ್ ಅವಶ್ಯಕತೆಯೂ ಇದೆ ಅಲ್ವಾ? ಡೆಫಿನೆಟಾಗಿ ಅಲ್ವಾ ಫ್ರೆಂಡ್ಸ್? ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಇವತ್ತಿಂದ ಒಂದು ಕಾನ್ಸೆಪ್ಟ್, ಅ ಬಿಟ್ ಆಫ್ ಇಟ್ ಐ ಆಮ್ ಸ್ಟಾರ್ಟಿಂಗ್ ಅಂತ ಹೇಳ್ಬೋದು. ಸೊ ದ ಫಸ್ಟ್ ಒನ್ ಇಸ್ ಹ್ಯಾವ್ ಚೂಸನ್ ದ ಮೋಸ್ಟ್ ವ್ಯಾಲ್ಯುಬಲ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಅಂದರೆ ಐ ಹ್ಯಾವ್ ಟೇಕನ್ ಸಮ್ 5 to 6 ಪ್ಲೇಸಸ್, ದ ಕಂಟ್ರೀಸ್. ಓಕೆ, ಅದರಲ್ಲಿ ಯಾವುದು ರಿಕಗ್ನೈಸ್ಡ್ ಕಂಪನಿ, ಟಾಪ್ 1 ಕಂಪನಿ ಅಂತ ನೋಡೋಕೆ ಹೋದಾಗ, ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ. USA ಆ್ಯಪಲ್, ಸ್ವಿಟ್ಜರ್ಲ್ಯಾಂಡ್ ನೆಸ್ಲೆ, ಇಂಡಿಯಾ ಟಾಟಾ, ಜರ್ಮನಿ ಮರ್ಸಿಡಿಯಸ್, ಸೌತ್ ಕೊರಿಯಾ ಸ್ಯಾಮ್ಸಂಗ್, ಇಟಾಲಿ ಗುಚ್ಚಿ, ಜಪಾನ್ ಟೊಯೋಟಾ. ಓಕೆನಾ? ಬಿಟ್ ಆಫ್ ಇಟ್ ಜನರಲ್ ನಾಲೆಜ್ ಕೊಡಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಏನು ಅನಿಸ್ತು ಈ ಕಾನ್ಸೆಪ್ಟು ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಎಷ್ಟು ಜನಕ್ಕೆ ಇದು ಗೊತ್ತಿತ್ತು ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಓಕೆನಾ? ಇಫ್ ಯು ಲೈಕ್ ದಿಸ್ ಕಾನ್ಸೆಪ್ಟ್ ಪ್ಲೀಸ್ ಗಿವ್ ಎ ಥಮ್ಸ್ ಅಪ್. ರೈಟ್, ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ ಬನ್ನಿ. ಐ ಹ್ಯಾವ್ ಎ ಪೆನ್, ಶಿ ಗೇವ್ ಇಟ್ ಟು ಮೀ, ದಟ್ ಇಸ್ ಮೈ ಪೆನ್ ಇಸ್ ವಿತ್ ಮೀ. ರೈಟ್, ಐ ಹ್ಯಾವ್ ಎ ಪೆನ್. ಇವಾಗ ನಾನು ಮಾಡ್ತಿರೋದು ಬೇಸಿಕ್ ಗ್ರಾಮರ್, ರೈಟ್, ಇನ್ ಇಂಗ್ಲೀಷ್. ಅದರಲ್ಲಿ ಫಸ್ಟ್ ಒನ್ ನಿಮ್ಗೆ ಗೊತ್ತಿದೆ, ಸಬ್ಜೆಕ್ಟ್, ಆಬ್ಜೆಕ್ಟ್, ಅಡ್ಜೆಕ್ಟಿವ್, ಪ್ರನೌನ್. ಓಕೆನಾ? ಅದರಲ್ಲಿ ಹೌ ಈಚ್ ಒನ್ ಇಸ್ ಲಿಂಕ್ಡ್ ಅಂತ ನಾನು ಹೇಳ್ತಾ ಇದ್ದೀನಿ. ಐ ಹ್ಯಾವ್ ಎ ಪೆನ್, ಶಿ ಗೇವ್ ಇಟ್ ಟು ಮೀ, ದಟ್ ಈಸ್ ಮೈ ಪೆನ್, ದಟ್ ಪೆನ್ ಬಿಲಾಂಗ್ಸ್ ಟು ಮೈ. ರೈಟ್? ಓಕೆ, ಆ ನಿಟ್ಟಿನಲ್ಲಿ ಫಸ್ಟ್ ಲೆಟ್ ಅಸ್ ಗೋ ಟು ದ ಸಬ್ಜೆಕ್ಟ್. I, you, we, they, he, she, it. Right? Next, me, you, us, them. These are the him, her, it. ಇದೆಲ್ಲ ಆಬ್ಜೆಕ್ಟಿವ್, ನಿಮ್ಗೆ ಗೊತ್ತಿದೆ. ಅಡ್ಜೆಕ್ಟಿವ್ ಆ್ಯಂಡ್ ಪ್ರೊನೌನ್ ಮೈ, yours, ours, theirs, his, her, its. ಅಡ್ಜೆಕ್ಟಿವ್ ಮೈ, ಯು, ಆರ್ಸ್, ದೇರ್, ಹಿಸ್, ಹರ್. ಇದೆಲ್ಲ ಪ್ರೊನೌನ್. ಓಕೆನಾ? ಸೊ ಜಸ್ಟ್ ಎ ರೀಕ್ಯಾಪ್ ಆಫ್ ದ ಬೇಸಿಕ್ ಗ್ರಾಮರ್. ಓಕೆನಾ ಫ್ರೆಂಡ್ಸ್? ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ನಿಮ್ಗೆ ಏನಾದ್ರು ಇದ್ರಲ್ಲಿ ಡೌಟ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಅಂತ ಹೇಳ್ತಾ ನಾನು ಹಿಮಾ ಹೋಗ್ಬರಲ್ಲ. ಥ್ಯಾಂಕ್ ಯು. ಕಾನ್ಸೆಪ್ಟ್ ನೋಡಿದಲ್ಲ, ಐ ಮೇಡ್ ಇಟ್ ಸ್ಮಾಲ್ ಚೇಂಜ್. ಅಂದರೆ ಇವಾಗ ಪ್ರತಿಯೊಂದು ಕಂಟ್ರಿಲಿ ವಿಚ್ ಇಸ್ ದ ಕಂಪನಿ ಫೇಮಸ್ ಅಂತ. ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ. ಓಕೆನಾ? ನನಗೆ ಗೊತ್ತಿಲ್ಲದೆ ನಿಮ್ಗೆ ಗೊತ್ತಿರ್ಬೋದು ಅಲ್ವಾ? ಸೊ ಐ ಆಮ್ ನಾಟ್ ಪರ್ಫೆಕ್ಟ್ ಅದರಲ್ಲಿ. ಸೊ ನಿಮ್ಗೆ ಏನಾದ್ರು ಡೌಟ್ ಇದೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಐ ಡೆಫಿನೆಟ್ಲಿ ಹೆಲ್ಪ್ ಯು ಅಂತ ಹೇಳ್ತಾ ನಾನು ಹಿಮಾ ಹೋಗ್ಬರಲ್ಲ. ಎಲ್ಲರಿಗೂ ಟಾಟಾ ಬಾಯ್.